ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ಮೊದಲ ಬಾರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕೆಂದರೆ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆದರೆ ಉತ್ತಮ ಎಂದು ತಿಳಿಸಿಕೊಡುತ್ತೇವೆ. ನೀವು RRB ಅಷ್ಟೇ ಅಲ್ಲ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕೆಂದರೆ ಈ ಅಂಶಗಳು ತುಂಬ ಮಹತ್ವದ ಪಾತ್ರ ವಹಿಸುತ್ತವೆ. ರೀಡ್ ಕಂಪ್ಲೀಟ್ ಸಿಲೆಬಸ್, ಇದು ತುಂಬ ಪ್ರಮುಖ ಪಾತ್ರ ವಹಿಸುತ್ತದೆ. ಸಿಲೆಬಸ್ಸನ್ನು ನೀವು ಒಂದು ಸಾರಿ ಚೆನ್ನಾಗಿ ಓದಿಕೊಳ್ಳುವುದರಿಂದ ನೀವು ಯಾವ ಟಾಪಿಕ್ ಮೇಲೆ ವೀಕ್ ಇದ್ದೀರಾ, ಯಾವ ಟಾಪಿಕ್ ಮೇಲೆ ಸ್ಟ್ರಾಂಗ್ ಇದ್ದೀರಾ ಎಂದು ನೀವು ತಿಳಿದುಕೊಳ್ಳಬಹುದು. ಹೀಗೆ ಮಾಡುವುದರಿಂದ ನೀವು ನಿಮ್ಮ ವೀಕ್ನೆಸ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬಹುದು. ಸಿಲೆಬಸ್ ತಿಳಿದುಕೊಳ್ಳುವುದರಿಂದ ಎಕ್ಸಾಮ್ನ ರಚನೆ ಮತ್ತು ನೀವು ಇನ್ನೂ ಹೊಸದಾಗಿ ಏನು ಓದಬೇಕೆಂದು ಗೊತ್ತಾಗುತ್ತದೆ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಸಿಲೆಬಸ್ಸನ್ನು ಒಂದೇ ಥರ ವಿಂಗಡಿಸಲಾಗಿರುತ್ತದೆ. 25 ಮಾರ್ಕ್ಸ್ಗಳಿಗೆ ಕಾಂಪಿಟೇಟಿವ್ ಆಪ್ಟಿಟ್ಯೂಡ್ ಇದ್ದರೆ 25 ಮಾರ್ಕ್ಸ್ಗಳಿಗೆ ಜನರಲ್ ಇಂಗ್ಲಿಷ್ ಇರುತ್ತದೆ, ಹಾಗೂ 25 ಮಾರ್ಕ್ಸ್ಗಳಿಗೆ ರೀಸನಿಂಗ್ ಇದ್ದರೆ 25 ಮಾರ್ಕ್ಸ್ಗಳಿಗೆ ಜನರಲ್ ನಾಲೆಜ್ ಇರುತ್ತದೆ. ಜನರಲ್ ನಾಲೆಜ್ನಲ್ಲಿ ಇತಿಹಾಸ, ಭೂಗೋಳ, ಪ್ರಚಲಿತ ಘಟನೆಗಳನ್ನು ಕೇಳುತ್ತಾರೆ. ಕ್ರಿಯೇಟ್ ನೋಟ್ಸ್ ಆ್ಯಂಡ್ ಸ್ಟಡಿ ರೆಗ್ಯುಲರ್ಲಿ, ಎಲ್ಲ ಟಾಪಿಕ್ಗಳ ಮೇಲೆ ನೋಟ್ಸ್ ರೆಡಿ ಮಾಡಿಕೊಳ್ಳಬೇಕು ಹಾಗೂ ದಿನಾಲೂ ರಿವೈಸ್ ಮಾಡಬೇಕು. ಹೀಗೆ ಮಾಡುವುದರಿಂದ ನೆನಪಿನಲ್ಲಿ ಉಳಿದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದು ಎಲ್ಲ ಎಕ್ಸಾಮ್ಗಳ ಪ್ರಮುಖ ಅಸ್ತ್ರವಾಗಿರುತ್ತದೆ. ಹೀಗೆ ಮಾಡುವುದರಿಂದ ನೀವು ಎಕ್ಸಾಮ್ನಲ್ಲಿ ಗೊಂದಲವಿಲ್ಲದೆ ನಿಖರವಾಗಿ ಉತ್ತರಿಸಬಹುದು. ರೀಡ್ ಕರೆಂಟ್ ಅಫೇರ್ಸ್ ಡೈಲಿ, ನೀವು ಪ್ರಚಲಿತ ಘಟನೆಗಳನ್ನು ನ್ಯೂಸ್ ಪೇಪರ್ ಓದುವುದರಿಂದ ಸಂಗ್ರಹಿಸಬಹುದು ಅಥವಾ ಮಂತ್ಲಿ ಮ್ಯಾಗಜಿನ್ಗಳನ್ನು ಓದುವುದು ಇನ್ನೂ ಉತ್ತಮ. ಯಾವುದೇ ಒಂದು ಪರೀಕ್ಷೆಗೆ ಕಳೆದ 6 ತಿಂಗಳುಗಳ ಪ್ರಚಲಿತ ಘಟನೆಗಳನ್ನು ಕೇಳಿರುತ್ತಾರೆ. ಹೀಗಾಗಿ ದಿನಾಲೂ ಪ್ರಚಲಿತ ಘಟನೆಗಳನ್ನು ಓದುವುದು ಉತ್ತಮವಾಗಿರುತ್ತದೆ. ನೀವು ದಿನಾಲೂ ಪ್ರಮುಖ ಘಟನೆಗಳನ್ನು ಸಂಗ್ರಹಿಸುವುದರಿಂದ ಹಾಗೂ ನಿಮ್ಮ ಸ್ವಂತ ಅಧ್ಯಯನ ಸಾಮಗ್ರಿಯಾಗುವುದರಿಂದ ನೀವು ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳಬಹುದು. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ನಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳನ್ನು ಜಾಸ್ತಿಯಾಗಿ ಕೇಳಿರುತ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ನ ಪ್ರಚಲಿತ ಘಟನೆಗಳಲ್ಲಿ ಪ್ರಮುಖ ದಿನಾಂಕಗಳು ಮತ್ತು ದಿನಗಳು ಹಾಗೂ ಅವಾರ್ಡ್ಸ್ ಮತ್ತು ಆನರ್ಸ್ಗಳು, ಸ್ಪೋರ್ಟ್ಸ್ಗಳ ಮೇಲೆ ಪ್ರಮುಖ ಸ್ಕೀಮ್ಗಳು ಹಾಗೂ ಪ್ರಮುಖ ಹುದ್ದೆಗಳು ಹಾಗೂ ಪ್ರಮುಖ ರ್ಯಾಂಕ್ಗಳು, ಡಿಫೆನ್ಸ್ ನ್ಯೂಸ್ಗಳ ಮೇಲೆ ಹೆಚ್ಚಾಗಿ ಪ್ರಚಲಿತ ಘಟನೆಗಳನ್ನು ಕೇಳಿರುತ್ತಾರೆ. SSC ಹಾಗೂ UPSC ಎಕ್ಸಾಮ್ಗಳಲ್ಲಿ ಸುಮಾರು 10 ರಿಂದ 12 ಕ್ವಶನ್ಗಳು ಕರೆಂಟ್ ಅಫೇರ್ಸ್ ಮೇಲೆ ಬರುವ ಸಾಧ್ಯತೆ ಇರುತ್ತದೆ. ಮಾಕ್ ಟೆಸ್ಟ್ ಪ್ರಾಕ್ಟೀಸಸ್, ನೀವು ಬೇರೆ ಬೇರೆ ಮೂಲಗಳಿಂದ ಮಾಕ್ ಟೆಸ್ಟನ್ನು ಪ್ರಾಕ್ಟೀಸ್ ಮಾಡುವುದರಿಂದ ನಿಮ್ಮ ಸ್ಟ್ರೆಂತ್ ಹಾಗೂ ವೀಕ್ನೆಸ್ಗಳು ನಿಮಗೆ ಗೊತ್ತಾಗುತ್ತವೆ. ನೀವು ಯಾವ ಟಾಪಿಕ್ನಲ್ಲಿ ವೀಕ್ ಇದ್ದೀರಾ ಆ ಟಾಪಿಕನ್ನು ನೀವು ಸರಿಪಡಿಸಿಕೊಳ್ಳಬಹುದು. ಇದೊಂದು ಉತ್ತಮ ಅವಕಾಶವಾಗಿರುತ್ತದೆ ಹಾಗೂ ಯಾವ ರೀತಿ ಪ್ರಶ್ನೆಗಳನ್ನು ನೀವು ಎದುರಿಸಬಹುದೆಂದು ನಿಮಗೆ ಗೊತ್ತಾಗುತ್ತದೆ ಹಾಗೂ ಪರೀಕ್ಷೆಯಲ್ಲಿ ಸಮಯವನ್ನು ಹೇಗೆ ನಿರ್ವಹಣೆ ಮಾಡಬಹುದೆಂದು ನಿಮಗೆ ತಿಳಿಯುತ್ತದೆ. ಈ ರೀತಿಯ ಸತತ ಪ್ರಯತ್ನದಿಂದ ನಿಮ್ಮ ಕನಸು ನನಸಾಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.